भारत में आ गया, सही है ना? ठीक है, आप बांग्ला में भारत को कौन सा इसमें आया, कौन सा ट्रेन में आया, फ्लाइट में आया? ट्रेन में आया। वो 50,000 रुपए दिए तो एक आदमी को लेके आके यहाँ छोड़ दिया। कितना कितना दिया? 25। बच्चा को ले लिया। क्या टनल में, कौन सा टनल गिनल था? ಇಲ್ಲಿ ಇದು ಏನು ವರ್ಕ್ ನಡೀತಿದೆ, ಈ ವರ್ಕಿಗೂ ಕೂಡ ಯಾವುದೇ ಅಂದರೆ ನಾವು ಪದೇ ಪದೇ ಕೇಳ್ತಿದ್ದೀವಿ, ಹೈ ಟೆನ್ಷನ್ ವೈರ್ ಇದೆ, ಇದ್ರ ಕೆಳಗಡೆ ಈ ಇಂಡಸ್ಟ್ರಿ ನಡೆಸ್ತಿದ್ದಾರೆ. ಈ ಇಂಡಸ್ಟ್ರಿ ನಡೆಸಲಿಕ್ಕೆ ಅಂದರೆ ಈಗ ನೋಡಿ ಈ ರೀತಿಯಾಗಿ ಹೋಗಿರ್ತಕ್ಕಂಥ ಸಿಲಿಂಡರ್ ನೋಡಿ, ಈಗ ಇದು ಸೇಫ್ಟಿ ಪರ್ಪಸ್ಸಿಗೆ ಹೇಳ್ತಿದ್ದೀವಿ. ನಾವೀಗ ಮನೇಲಿ ತಂದು ಇಟ್ಕೊಂತೀವಲ್ವಾ, ಈಗ ಈ ಸಿಲಿಂಡ್ರು ಮನೆಗೆ ಬರುತ್ತೆ. ಈ ಮನೆಗೆ ಬರಬೇಕಾದ್ರೆ ಈ ಸಿಲಿಂಡರ್ ಹೆಂಗಿರುತ್ತೆ ಅಂತ ಅಂದರೆ ನೋಡಿ ಅಲ್ಲಿರುತ್ತೆ. ಈಗ ಇದು ಗ್ರೀನ್ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಇದ್ರ ಹೆಸರೇನೀಗ ಗ್ರೀನ್ ಗ್ಯಾಸ್. ಆದ್ರೆ ವಾಸ್ತವವಾಗಿ ಇದರ ಹೆಸರನ್ನ ತಿರ್ಚಲಾಗಿದೆ. ಈಗ ಇಲ್ಲಿ ಇದರ ಹೆಸರನ್ನ ಅಳಿಸಲಾಗಿದೆ. ಇದ್ರ ಒರಿಜಿನಲ್ ಇಂಡಿಗೋ ಗ್ಯಾಸ್ ಯಾವುದು? ಇಂಡಿಗೋ ಗ್ಯಾಸ್. ಇಂಡಿಗೋ ಗ್ಯಾಸ್ ಅಂತ ನಿಮಗೆ ಕಾಣಿಸ್ತಾ ಇದೆ. ನಿಮಗೆ ಬನ್ನಿ, ಇಂಡಿಗೋ ಗ್ಯಾಸ್ ಅಂದ್ರೆ ಇಂಡಿಗೋ ಗ್ಯಾಸ್ ವೇಸ್ಟೇಜ್ ಪೀಸ್ ಆಗಿದೆ. ನೀವು ಇಲ್ಲಿ ನೋಡಿ, ಇದು ಯಾವ ತರ ಆಗಿದೆ. ಈಗ ಇದು ನೋಡಿ ಯಾವ ತರ ಆಗಿದೆ. ಇದು ರೀಯೂಸ್ ಮಾಡ್ಬೋದಾ? ಈ ತರ ಓಡಾಡ್ತಿರ್ಬೇಕಾದ್ರೆ ಸರ್ಕಾರ ಏನ್ ಕಣ್ಮುಚ್ಕೊಂಡ್ ಕೂತಿದ್ಯಾ, ಸಾರಿಗೆ ಇಲಾಖೆ ಏನ್ ಕಣ್ಮುಚ್ಕೊಂಡ್ ಕೂತಿದ್ಯಾ? ಇದರಲ್ಲಿ ಓಡ್ಸೋನ್ಗೆ ಲೈಸೆನ್ಸ್ ಇರಲ್ಲ, ಇನ್ಶೂರೆನ್ಸ್ ಇರಲ್ಲ, ಗಾಡಿ ಕದ್ದಿರೋದು ಅಥವಾ ಎಲ್ಲಿಂದ ಹೊಡ್ಕೊ ಬಂದಿರೋದು ಇದು ಗೊತ್ತಿಲ್ಲ. ಆಕ್ಚುಲಿ ಏನ್ ಊರ್ ಸುತ್ತ, ಬೆಂಗಳೂರು ಸುತ್ತ ನೈಟ್ ಎಲ್ಲ ರೌಂಡ್ ಹೊಡಿತವೆ ಪಾಪ. ಅದೇ ನಮ್ಮ ಆಟೋ ಚಾಲಕ ಆಗ್ಲಿ, ಕ್ಯಾಬ್ ಚಾಲಕ ಆಗ್ಲಿ, ಏನಾರು ಒಂದ್ ಮಿಸ್ಟೇಕ್ ಮಾಡ್ಬಿಟ್ರೆ ಅವನ್ನ ಹಿಡಿದು ಅವನ ಏನ್ ಇರ ಬರೋದೆಲ್ಲ ಕಿತ್ಕೊಂಡ್ ಕಳ್ಸೋವರೆಗೂ ಕೂಡ ಅವ್ರಿಗೆ ಸಮಾಧಾನ ಇಲ್ಲ. 10,000ಕ್ಕೂ ಮುಂಚೆ ನಾನು ಜಾಸ್ತಿ ಆಟೋಗಳು ತೋರಿಸ್ತೀನಿ. ಈ ತರದಲ್ಲ ಒಂದೇ ಆಧಾರ್ ಕಾರ್ಡ್ ತೋರಿಸಿ ಅಂತ ನಾನು ಹೇಳಿದೆ ಅವ್ರಿಗೆ. ಹೇಳಿದಕ್ಕೆ ಅವ್ನು ತೋರಿಸ್ತೀನಿ ನಮ್ಮ ಕರ್ನಾಟಕದ್ದು ಅಂತ ಅವ್ರು ತಗೊಂಡ್ಬಂದು ತೋರಿಸಿದ್ರು. ಆಯಿಷಾ ಲಸ್ಕರಿ ಅಂತ ಹೆಸರು ಇತ್ತು ಅವ್ರಿಗೆ. ಈಗ ಆಯಿಷಾ ಅನ್ನೋ ಮಹಿಳೆ ಇಲ್ವೇ ಇಲ್ಲ? ಇಲ್ವಾ? ಇಲ್ಲ, ಐತೆ, ಇದ್ದಾರೆ ಇವರು. ಇಲ್ಲ, ಆಯಿಷಾ ಅಂತ ಯಾರು ಇಲ್ಲ. ಈಗ ಅವರಷ್ಟು ಜನ ಅದು ಯಾವ ಆಧಾರ್ ಕಾರ್ಡ್ ತೋರಿಸಿದ್ರು ಗೊತ್ತಿಲ್ಲ. ಅವರಷ್ಟು ಜನ ಬಾಂಗ್ಲಾದಿಂದ ಬಂದಿರೋದು ಒಂದು. ಎರಡನೇದು ಅವ್ರು ಏನ್ ಕೆಲಸ ಪದೇ ಪದೇ ಮಕ್ಳಿಗೂ ಕೇಳಿದೆ ಸರ್. ನಾವು ಚಿಕ್ಕ ಮಕ್ಳು ಐತಲ್ವಾ, ಅವ್ರಿಗೂ ಕೇಳಿದೆ. ಅವಳಳ್ಳಿನೇ ಅಂದ್ರು. ನಾವು ನಮ್ಗೆ ಡೌಟ್ ಬಂದಿನೇ ನಾನು ಕೇಳಿದ್ದು ಸರ್. ಕೇಳಿ ಆಮೇಲೆ ಓನರ್ಗೆ ಇನ್ಫಾರ್ಮ್ ಮಾಡಿದೆ. ಯಾಕೋ ಡೌಟ್ ಬರ್ತೈತೆ, ಸುಮ್ಮನೆ ಯಾಕೆ ರಿಕ್ಸು. ಯಾವಾಗ ಹೇಳಿದ್ರಿ? ರೀಸೆಂಟ್ ನಿನ್ನೆ ಅವ್ರು ಮಾತಾಡಿ ಹೋಗಿದ್ದು ಖಾಲಿ ಮಾಡು ಅಂತ, ನಿನ್ನೆನೆ ಹೇಳ್ಬಿಟ್ಟು ಹೋಗಿದ್ದು. ಈಗ ಓನರ್ ಬಂದು ಖಾಲಿ ಮಾಡುವಂತ ಯಾವ ಕಾರಣಕ್ಕೆ ಹೇಳಿದ್ರು? ಅದೇ ಅದು ಅವರು ಇದೆ, ಹೋಯ್ತಾರೆ ಬರ್ತಾರೆ, ನಮ್ಗೇನೋ ಇಷ್ಟ ಇಲ್ಲ, ಅದು ಯಾವ ಊರು, ಸ್ವಲ್ಪ ಆಧಾರ್ ಕಾರ್ಡ್ ವಿಚಾರಿಸಿ ಅಂತ ನಾವು ಹೇಳಿದ್ಕೆ ಅವರು ಇಲ್ಲ ಬೇಗ ಖಾಲಿನೇ ಮಾಡಿಸ್ಬಿಡ್ತೀವಿ ಅಂತ. ಏನ್ ಕೆಲಸ ಮಾಡ್ಕೊಂಡಿದ್ದಾರೆ ಅವರು? ಅವರು ಅದೇ ಪೇಪರ್ ಆಯೋದು. ಪೇಪರ್ ಆಯೋದು. ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ? ಅವ್ರು 3 ತಿಂಗಳು ಇರೋದು. 3 ತಿಂಗಳು ಅಷ್ಟೇ ಸರ್. ಅದು ಮೊನ್ನೆನೇ ಖಾಲಿ ಮಾಡು ಅಂದರು. ಕಾಲು ಹಿಡ್ಕೊಬಿಟ್ರು ಅವರು. ನನ್ನ ಮಕ್ಳಿಗೆ ಸ್ಕೂಲ್ ಆಗ್ಬಿಟ್ಟಿದ್ದೀವಿ, ಸ್ಕೂಲ್ ಸ್ವಲ್ಪ ಸ್ಕೂಲ್ ಇರೋ ಗಂಟ ಸ್ವಲ್ಪ ಇರು ಅಂತ. ಹಂಗೂ ನಮ್ಮ ಯಜಮಾನ ಬೇಡಕ್ಕೆ ಬೇಡ, ಸುಮ್ಮನೆ ರಿಕ್ಸು ತೆಗೆದ್ಬಿಡು ಅವ್ರಿಗೆ ಅಂತ ಒಂದು ಆತದ ಮಾತಾಡ್ಬಿಟ್ಟು ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗಿದ್ವಿ. ಎರಡನೇ ವಿಚಾರ, ಈಗ ನಿಮ್ ಜಾಗಕ್ಕೆ ಬರ್ತೀನಿ. ಇಷ್ಟು ಸಿಲಿಂಡರ್ಗಳು ರೀಪೇಂಟ್ ಮಾಡ್ತೀರಾ, ರೀಫರ್ಬಿಶ್ ಮಾಡ್ತೀರಾ, ಡ್ಯಾಮೇಜ್ ಇದೆ ಇಲ್ವಾ ಚೆಕ್ ಮಾಡ್ತೀರಾ ಇಲ್ವಾ ಗೊತ್ತಿಲ್ಲ. ಡ್ಯಾಮೇಜ್ ಇರೋ ಸಿಲಿಂಡರ್ ನಾವು ತೂಕಕ್ಕೆ ಹಾಕ್ತೀವಿ ಸರ್. ಆಯ್ತು. ಹೇರ್ ಹಾಕಿ ಚೆಕ್ ಮಾಡ್ತೀವಿ. ಫಸ್ಟ್ ವಾಲ್ ಬಿಚ್ತೀವಿ. ವಾಲ್ ಬಿಚ್ಚಿ 2 ದಿನ ಅದು ಇದು ಉಲ್ಟಾ ಹಾಕ್ತೀವಿ. ಆಮೇಲೆ ಪೇಂಟಿಂಗ್ ಬರೋದು. ಪರ್ಮಿಷನ್ ಇದೆ ಇದನ್ನ ಮಾಡಕ್ಕೆ? ನಿನ್ನೆ ಲಾಯರ್ ಹತ್ರ ಮಾತಾಡಿದ್ದೀವಿ ಸರ್ ನಾವು. ನೀವು ಮೊದಲಿಂದ ಇದನ್ನೇ ಮಾಡ್ತೀರಾ? ಇಲ್ಲ ಸರ್, ಬರೀ ರೀಸೆಂಟ್ ನಾನು 3 ತಿಂಗಳಾಯ್ತು ಅಷ್ಟೇ. ನಮ್ಗೆ ಬೇಕಂದ್ರೆ ಓನರ್ ಕೇಳ್ಕೊಳ್ಳಿ, 3 ತಿಂಗಳು ನಾವು ಅಷ್ಟೇ. ಸರಿ, ಓಕೆ. ಇಲ್ಲಿಗೆ ಭಾರತ್ ಇಂಡಿಯಾ ट्रेन पे ಅದನ್ನೇ ಓಪನ್ ಮಾಡಬಹುದು. वोटर आईडी यहाँ का कुछ भी नहीं है। नहीं, यहाँ पर रोहिंग्या रहने के लिए आप रोहिंग्या मुस्लिम है क्या? रोहिंग्या रहने के ठीक है। आप बांग्ला म्यांमार से बांग्ला क्यों गया? रोहिंग्या से म्यांमार। हाँ, म्यांमार से बांग्ला क्यों? नहीं, बर्मा में हम लोग छोटा है, फिर हम लोग को पूरा घर जला दिया था। फिर हम लोग को वहाँ मैं क्या पूछ रहा हूँ, आप यहाँ आ गए ना, यहाँ आपको बेंगलुरु को कैसा आया? कौन बोला यहाँ रहने के लिए? हम लोग को पता नहीं। कोई भी लेके आके इधर जगह दिया आपको शेड बनाने के लिए, वो ठीक है। ये कौन परचेस करता है आपका? ठीक है, ಪೇಂಟ್ ಮಾಡಿ ಕೊಡೋದಕ್ಕೆ ಅಂತ ಇವರು ನಾಗರಾಜ್ ಸರ್ ಅಂತ ಅವ್ರೆ. ಸರಿ ನಾವು ಫಯಾಜ್ ಅವ್ರು ಏನ್ ಕೇಳ್ತಾ ಇದೀವಿ ಅಂದ್ರೆ, ಅಲ್ಲಿ ಏನ್ ಸಿಲಿಂಡರ್ ಇಟ್ಕೊಂಡು ನೀವು ಆ ಕೆಲಸ ಮಾಡ್ತಾ ಇದ್ರಿ, ಏನ್ ಸಿಲಿಂಡರ್ ಅದೇನು XYZ ಕೆಲಸ, ಅಷ್ಟು ಸಿಲಿಂಡರ್ಗಳನ್ನ ಅಲ್ಲಿ ಇಟ್ಕೊಂಡು ಕೆಲಸ ಮಾಡೋದಕ್ಕೆ ನಿಮಗೆ ಲ್ಯಾಂಡ್ ಅಲ್ಲಿ ಪರ್ಮಿಷನ್ ಇದೆಯಾ? ಆ ಕಮರ್ಷಿಯಲ್ ಕನ್ವರ್ಟ್ ಮಾಡ್ಕೊಂಡು ಫ್ಯಾಕ್ಟ್ರಿ ಏನೋ ಮಾಡಿದ್ರ? ಇನ್ನೂ ಏನು ಮಾಡಿಲ್ಲ. ಅದು ಮಾಡಿಸ್ತಾ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಆಲ್ರೆಡಿ.
ಅಪ್ಡೇಟ್ ಎಲ್ಲ GST ಎಲ್ಲ ಆಗಿದೆ. ಸರಿ ಅಲ್ಲ ಯಾಕೆ ಯಾಕೆ ಇದನ್ನ ಹೇಳ್ತಿದೀವಿ ಅಂತ ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದಿಲ್ಲ, ಆಗ್ಬಾರ್ದು ಅನ್ನೋದೇ ನನ್ನ ಯಾಕೆ ಕೇಳ್ತಾ ಇದೀವಿ ಅಂದ್ರೆ ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಹಲವಾರು ಪ್ರಕರಣಗಳನ್ನು ನಾವು ನೋಡಿದ್ವಿ. ಮೈಸೂರಲ್ಲಿ ಬ್ಲಾಸ್ಟ್ ಆಯ್ತು, ಅಲ್ಲಿ ಇಲ್ಲಿ ಬ್ಲಾಸ್ಟ್ ಆಯ್ತು, ಅದಾಗುತ್ತೆ ಅಂತ ನಾವುಗಳು ಪ್ರಶ್ನೆ ಕೇಳ್ತಾ ಇದ್ವಿ. ಯಾಕಂದ್ರೆ ಈ ತರ ಬಿಸಿಲಲ್ಲಿ ಅವ್ರು ಪೈಂಟ್ ಮಾಡಿರ್ತಾರೆ ಅಥವಾ ಅವ್ರಿಗೆ ಏನೋ ಒಂದು ಮಿಸ್ ಆಯ್ತು. ಇಲ್ಲಿ ಕೇಳಿ ಫಯಾಜ್ ಅವರೇ, ನಾನೊಂದು ಪಾಯಿಂಟ್ ಕೇಳ್ತೀನಿ. ಸಿಲಿಂಡ್ರಿಗೆ ಹೊಸ ಪೈಂಟ್ ಹೊಡೆದ ಮೇಲೆ ಅದ್ರದ್ದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ನಾವು ನೋಡೋಕ್ಕಾಗಲ್ಲ, ಅದು ಹೊಸ ಸಿಲಿಂಡರ್ ಥರ ಕಾಣುತ್ತೆ. ಬಟ್ ಆ ಸಿಲಿಂಡ್ರನ್ನ ಪೈಂಟ್ ಮಾಡಿ ರೀಯೂಸ್ ಮಾಡ್ಬೋದಾ ಅನ್ನೋದನ್ನ ಲ್ಯಾಬೇ ಹೇಳಬೇಕು. ಮತ್ತು ಅದಕ್ಕೆ ಆದಂಥ ಒಂದು ಇದಿರುತ್ತೆ, ಪ್ರೊಸೀಜರ್ ಇರುತ್ತೆ. ಅದಕ್ಕೆ ಮತ್ತೆ ಗ್ಯಾಸ್ ತುಂಬಬಹುದಾ, ಅದು ಬ್ಲಾಸ್ಟ್ ಆಗಿಬಿಡುತ್ತಾ, ಅದು ಆ ಕೆಪಾಸಿಟಿ ತಡೆಯುತ್ತಾ ಅಂತ ಚೆಕ್ ಮಾಡಿ ಅದನ್ನು ಪೈಂಟ್ ಮಾಡಬೇಕು. ಆದರೆ ಇದು ಯಾವುದೂ ಪ್ರೊಸೀಜರ್ ಇಲ್ಲದೆ ಹಳೆ ಸಿಲಿಂಡ್ರಿಗೆ ಪೈಂಟ್ ಮಾಡಿದಾಗ ನಾಳೆ ಅವಘಡ ಆದರೆ ನಾನು ನೀವು ಕಾರಣ ಅಲ್ವಾ ಅದಕ್ಕೆ? ಹೌದು ಅಲ್ವಾ? ನೀವು ಲೈಸೆನ್ಸ್ ತಗೊಂಡು ರೀಪೈಂಟಿಂಗ್ ತಗೊಂಡು ಈ ಸಿಲಿಂಡರ್ಗೆ ರೀಪೈಂಟ್ ಮಾಡ್ಬೋದಾ ಅಂತ ಹೇಳಿ ದಯವಿಟ್ಟು ಅದನ್ನ ನೀವು ಮಾಡಿದ್ರೆ ನಮ್ದೇನಿಲ್ಲ. ನನ್ನ ಗಮನಕ್ಕೆ ಬಂದಿದ್ದು, ನನಗೆ ಇಷ್ಟು ದಿನ ಬಂದಿರಲಿಲ್ಲ, ನನಗೆ ಈಗ ಗಮನಕ್ಕೆ ಬಂದಿದೆ. ಇಮಿಡಿಯೇಟ್ ಆಗಿ ಕೆಲಸ ಸ್ಟಾಪ್ ಮಾಡಿಸ್ತೀನಿ ನಾನು. ದಯವಿಟ್ಟು ಇಮಿಡಿಯೇಟ್ ಸ್ಟಾಪ್ ಮಾಡಿಸಿ ಅವ್ರಿಗೆ ಹೇಳಿ. ಇಮಿಡಿಯೇಟ್ ಆಗಿ ಯಾರು ಸರಿ, ಓಕೆ. ಈಗ ಇಲ್ಲಿಗೆ ಬಂದು ನಾವು ಯಾರು ಗೊತ್ತಾಗುತ್ತೆ. ಓಡೋದ್ರು 6 ಜನ ಓಡೋದು. ಇರ್ಲಿ, ಈಗ ನಾನೇನ್ ಹೇಳ್ತಾ ಇದ್ದೀನಿ, ನಮ್ಮ ಸಿಲಿಂಡರ್ ಕೆಲಸ ಏನಿದೆ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡ್ತೀನಿ. ಗೌರ್ಮೆಂಟ್ ಅಪ್ರೂವಲ್ ಮುಖಾಂತರ ಲೈಸೆನ್ಸ್ ತಕ್ಕಂತೆ ಅದಕ್ಕೆ ಏನು ಫಾಲೋ ಮಾಡಬೇಕು ಅದೆಲ್ಲ ಮುಖಾಂತರ ಆದ್ರೆ ಮಾತ್ರ ಮುಂದಕ್ಕೆ ಅವ್ರಿಗೂ ಕೂಡ ನಾನು ರೆಂಟ್ಗೆ ಕೊಟ್ಟಿರೋದು. ಅವರು ಟೆಂಪರವರಿಗೆ ಅಂತ ಸಿಲಿಂಡರ್ ಬೇರೆ ಕಡೆ ಮಾಡೋದಕ್ಕೆ ಅಂತ ಮಾಡ್ತಿದ್ರು. ಬಟ್ ಅದನ್ನ ನಾನು ಇವಾಗ ಟೋಟಲಿ ಸ್ಟಾಪ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಸ್ಟಾಪ್ ಮಾಡಿ ಫಯಾಜ್ ಅವರೇ, ನಮ್ದು ಇನ್ನೊಂದು ವಿನಂತಿ ಇದೆ. ನಿಮ್ದೇ ಬಾಡಿಗೆ ರೆಂಟಲ್ ಇರೋದ್ರಿಂದ ಇವ್ರು ಯಾರು ಯಾರಿಗೆ ಆಧಾರ್ ಕಾರ್ಡ್ ಇಲ್ವೋ ಅವ್ರನ್ನ ಇಲ್ಲಿಂದ ಆಚೆ ಎಲ್ಲ ಡೀಟೇಲ್ಸ್ ನೀವು ತಗೋಬಹುದು. ಅವರು ಅಲ್ಲೇ ಇದ್ದಾರೆ. ಇವ್ರು ಎಂಟರ್ ಇವ್ರಿಗೆ ಯಾರು ಶೆಡ್ ಹಾಕೊಟ್ರು, ಯಾರು ಈ ರೀತಿ ಜಾಗ ಕೊಟ್ರು ಯಾರಿಗೂ ಗೊತ್ತಿಲ್ಲ. ಚೆಕ್ ಮಾಡಬೇಕು. ಮತ್ತೆ ನಾವು ಅದನ್ನ ತಿಳಿಸ್ಬೇಕಾಗತ್ತೆ. ನಾವು ಈ ಮುಂಚೆ ಪೊಲೀಸ್ನವ್ರಿಗೂ ಕೂಡ ತಿಳಿಸಿದ್ವಿ, ಅವರು ಯಾರು ಕೂಡ ಇದನ್ನ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ. ಅಲ್ಲಿ ಆಲ್ರೆಡಿ ಹೇಳ್ತಿದ್ದಾರೆ. ಬನ್ನಿ, ನೀವು ಅವರನ್ನು ಕೂಡ ಮಾತಾಡಿಸ್ಬೋದು. ಇವ್ರು ಒಳಗಡೆ ಯಾರಿದ್ದಾರೆ? ನೀವು ನೋಡಿ ಯಾರಿದ್ದಾರೆ, ಕರೀರಿ. बंद भाई, आप कोई भी आइए, देखिए इधर कोई भी मारने वाला नहीं, आपको कोई भी कुछ भी करने वाला नहीं, ब्रदर का जैसा है। आइए, आराम से जाइए। आप कुछ भी टेंशन मत लीजिए, आराम से रहने दीजिए, ठीक है? आराम से रहने दीजिए। डॉक्यूमेंट आधार कार्ड है यहाँ का? हम लोग के यहाँ का आधार कार्ड नहीं है। हाँ, ड्राइंग का काट दिया ना हम लोग के यहाँ पर। नहीं मैं क्या पूछ रहा हूँ, आपका इधर आधार कार्ड है, आधार कार्ड नहीं है, रेशन कार्ड है? रेशन कार्ड नहीं है। कैसा आया आप? पैदल में आया, ट्रेन में आया? ಅವನು ಓನರ್ ಕಳಿಸ್ತೀನಿ. कैसा आया भारत को, इंडिया को? ट्रेन पे ಅದನ್ನೇ ಓಪನ್ ಮಾಡ್ಬೋದು. वोटर आईडी यहाँ का कुछ भी नहीं है। नहीं, यहाँ पर रोहिंग्या रहने के लिए जो आप रोहिंग्या मुस्लिम है क्या? है आप रोहिंग्या रहने के ठीक लिए। है, बांग्ला म्यांमार से बांग्ला क्यों गया? रोहिंग्या से म्यांमार। हाँ, म्यांमार से बांग्ला क्यों? नहीं, बर्मा में हम लोग छोटा है, फिर हम लोग को पूरा घर जला दिया था। फिर हम लोग को वहाँ मैं क्या पूछ रहा हूँ, आप यहाँ आ गए ना, यहाँ आपको बेंगलुरु को कैसा आया? कौन बोला यहाँ रहने के लिए? हम लोग को पता नहीं। कोई भी लेके आके इधर जगह दिया आपको शेड बनाने के लिए, वो ठीक है। ये कौन परचेस करता है आपका? ठीक है, ನೀವು ಕೇಳ್ಕೊಳ್ಳಿ. ಅವರು ಏನು ಹೇಳ್ತಾರೆ ಮತ್ತೆ ಅವ್ರು ಹೇಳೋದು, ನಮ್ಮ ಹತ್ರ ಏನೂ ಇಲ್ಲ, ನಾವು ನಿರಾಶ್ರಿತರು ಅಂತ. ಕಿತ್ನಾ ಬಚ್ಚಾ है आपको? नाम क्या है? कुछ टेंशन मत लीजिए, कुछ टेंशन नहीं, बट पता यहाँ भारत को विदाउट वीसा पासपोर्ट आना ये नहीं है, पता नहीं है? ठीक है, ಇಲ್ಲಿ ಬನ್ನಿ ಅಣ್ಣ. ಇದು ಗಂಡಸರು ಎಲ್ಲರೂ ಆ ಕಡೆ ಹೋದ್ರ ಅವರು ಒಂಚೂರು ಆ ಕಡೆ ನೋಡ್ಕೊಳ್ಳಿ ಹೆಂಗೆ. आइए, आप कितना साल हुआ यहाँ आके? ಒಳಗಡೆ ಇದಾರೆ ಅಣ್ಣ, ಇಲ್ಲಿ ಒಬ್ಬ ಅಣ್ಣ ಇದಾರೆ ಒಳಗಡೆ.
I am not able to give any light now क्योंकि I am in a place where आइए। immigrants from आप कितना साल हुआ इधर आके बेंगलोर में? also Bangalore. I am at हाँ? हाँ? 4? कहाँ से आप? हाँ? कहाँ से आप? बांग्ला आता है ना, बंगाली आता है ना आपका? बर्मा से। कब से हो बेंगलोर में? बेंगलुरु को कहाँ से आया? बेंगलुरु के 3 मास हो गया। कहाँ से आया? कहाँ से? बेंगलुरु को कहाँ से आया? इंग्लिश सिखाऊं ना? हिंदी नहीं आता है? कौन सा भाषा आता है? बोलो, मैं वही में बात करता हूँ। बांग्ला आता है? ಬಾಂಗ್ಲಾ ಆಗುತ್ತೆ, ಬರುತ್ತೆ ಅವರಿಗೆ? बांग्ला आता है? हाँ, ओके, अल्ले माताಡ್ತೀನಿ. बोलिए, आपका भाषा में बोलिए। There were several problem other नहीं है। allegations that the ऐसा नहीं Bangladeshis have illegally immigrated to the very own city Bengaluru, and I am in one such location. This is just a couple of kilometers away from one of the prestigious ashram in the Kalambura road. This is the exact location where many of the families who have illegally come down from Bangladesh and are staying in the same location for the last 4 years. I am here to talk to a person who has illegally come down from Bengaluru.